ವ್ಯಾಕ್ಸಿನೇಷನ್ ಕಂಡುಹಿಡಿದವ್ರು ಯಾರು? ಎಡ್ವರ್ಡ್ ಜೆನ್ನರ್ ಹೆಸರು ಕೇಳಿದ್ದೀರಾ? ಇಡೀ ಹ್ಯುಮ್ಯಾನಿಟಿ ಹ್ಯಾಸ್ ಟು ಬಿ ಥ್ಯಾಂಕ್ಫುಲ್ ಟು ಹಿಮ್. ಆಯ್ತು, ಅದಕ್ಕೊಂದು ಕಥೆನೂ ಇದೆ ಹೇಳ್ತೀನಿ. ಆಗಿನ ಕಾಲದಲ್ಲಿ ಸ್ಮಾಲ್ ಪಾಕ್ಸ್, ನಮ್ಮಲ್ಲಿ ಅಮ್ಮ ಅಂತಿದ್ರಲ್ಲ, ವೆರಿ ಪ್ರಿವಲೆಂಟ್. ಸ್ಮಾಲ್ ಪಾಕ್ಸ್ ಬಂದರೆ ಬದುಕದೇ ಕಷ್ಟ ಅನ್ನೋದು. ನೀವು ನಿಮ್ಮ ಅಜ್ಜಿ ತಾತ ಹೇಳೋದು ಕೇಳಿರ್ತೀರಾ. ಸ್ಮಾಲ್ ಪಾಕ್ಸ್ ಮಾರಿ ಬಂತು ಅಂದರೆ ಊರು ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬಿಡೋರು. ಪ್ಲೇಗ್ ಮಹಾಮಾರಿ ಬಂತು ಅಂದರೆ ಪ್ಲೇಗ್ ಬಂದಿರೋ ಮನೆಗಳಲ್ಲಿ ಇಲಿ ಸತ್ತು ಬೀಳೋದು. ಪ್ಲೇಗ್ ಬಂತು ಅಂತ ಗೊತ್ತಾದರೆ ಪ್ಲೇಗ್ ಬಂದಿರೋರನ್ನ ಹಳ್ಳಿಲಿ ಬಿಟ್ಟು ಕಾಡಿಗೆ ಹೋಗ್ಬಿಡೋರು, ಊರು ಬಿಟ್ಟು ಹೋಗ್ಬಿಡೋರು. ಅದೆಲ್ಲ ವಾಸಿ ಆದಮೇಲೆ ವಾಪಸ್ ಬರ್ತೀವಿ ಅಂತ. ವ್ಯಾಕ್ಸಿನೇಷನ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಆಗ. ಈ ಸ್ಮಾಲ್ ಪಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಕೌ ಪಾಕ್ಸ್ ಅಂತ ಇನ್ನೊಂದಿತ್ತು. ಈ ಹಸುಗಳ ಜೊತೆ ಹೈನುಗಾರಿಕೆ ಮಾಡುವಂಥ ಕೆಲಸದಲ್ಲಿ ಇನ್ವಾಲ್ವ್ ಆಗಿರೋರು, ಹಾಲು ಕರಿಯೋರು, ಡೈರಿ ಕೆಲಸದಲ್ಲಿರೋರಿಗೆ ಕೌ ಪಾಕ್ಸ್ ಅಂತ ಹೇಳಿ ಒಂದು ಕಾಯಿಲೆ ಬರೋದು. ಹಸುಗಳಿಗೂ ಬರೋದು, ಹಸುಗಳಿಂದ ಇವ್ರಿಗೂ ಬರೋದು. ಸ್ಮಾಲ್ ಪಾಕ್ಸ್ ಅಷ್ಟು ಡೆಡ್ಲಿ ಆಗಿರಲಿಲ್ಲ. ಮೈ ಮೇಲೆ ಸಣ್ಣ ಸಣ್ಣ ಹುಣ್ಣುಗಳಾಗೋದು, ಹುಣ್ಣಿಂದ ಒಂದು ದ್ರವದ ಥರ ಸೋರೋದು, ಒಂದು ಸ್ವಲ್ಪ ದಿವಸಕ್ಕೆ ಜ್ವರ ಗಿರ ಬಂದು ವಾಸಿ ಆಗ್ಬಿಡೋದು. ಇವರು ಎಡ್ವರ್ಡ್ ಜೆನ್ನರ್ ಏನು ಮಾಡಿದ್ರು ಅಂತಂದರೆ, ಈ ಕೌ ಪಾಕ್ಸ್ ಬಂದಿರುವಂಥ ಮನುಷ್ಯರು ಯಾರಿದ್ದಾರೆ ಅವರ ದ್ರವ ಸೋರುತ್ತಲ್ಲ ಅಥವಾ ಹುಣ್ಣಿದೆಯಲ್ಲ, ಅದರಿಂದ ಒಂದು ದ್ರವನ ತೆಗೆದು ಅದನ್ನು ಸ್ಮಾಲ್ ಪಾಕ್ಸ್ ಇರೋವಂಥ ಅಥವಾ ಸ್ಮಾಲ್ ಪಾಕ್ಸ್ ಬರದೇ ಇರುವಂಥ ವ್ಯಕ್ತಿಗಳಿಗೆ ಹಾಕಿದ್ರೆ ಏನಾಗುತ್ತೆ ಅಂತ ಒಂದು ರಿಸರ್ಚ್ ಮಾಡಿದ್ರು. ಹೆಲ್ತಿ ಆಗಿರೋರು ಒಬ್ರು ಕೊಟ್ಟರೆ ಏನಾಗುತ್ತೆ ಅಂತ ನೋಡಕ್ಕೆ ಹೋದಾಗ ಬೈ ಡಿಫಾಲ್ಟ್ ಏನಾಯಿತು ಅಂತಂದರೆ ಅವ್ರಿಗೆ ಕೌ ಪಾಕ್ಸು ಬರಲ್ಲ, ಸ್ಮಾಲ್ ಪಾಕ್ಸು ಬರಲಿಲ್ಲ. ಒಂದು 2-3 ದಿನ ಸ್ವಲ್ಪ ಜ್ವರ ಗಿರ ಬಂದು ಸ್ವಲ್ಪ ಕಾಯಿಲೆ ಇತ್ತು, ಆಮೇಲೆ ಫುಲ್ ಆಯಿತು, ಸ್ಮಾಲ್ ಪಾಕ್ಸ್ ಬರಲಿಲ್ಲ. ದ್ಯಾಟ್ ವಾಸ್ ವೆನ್ ವ್ಯಾಕ್ಸಿನೇಷನ್ ವಾಸ್ ಡಿಸ್ಕವರ್. ದಟ್ ತೊಂದರೆ ಇರೋರ ಒಂದು ರಕ್ತದಲ್ಲಿ ಆ ತೊಂದರೆ ಬರದೇ ಇರೋ ಹಾಗೆ ತಡೆಗಟ್ಟುವಂಥ ಯಾವುದೋ ಒಂದು ಶಕ್ತಿ ಇದೆ. ಅದನ್ನು ಕೊಟ್ಟರೆ ಅದಕ್ಕೆ ಸಂಬಂಧಿತವಾಗಿ ಬೇರೆ ತೊಂದರೆಗಳು ಬರಲ್ಲ. ಕೌ ಪಾಕ್ಸ್ದು ಇದು ಕೊಟ್ಟರೆ, ದ್ರವ ಕೊಟ್ಟರೆ ಸ್ಮಾಲ್ ಪಾಕ್ಸು ಬರಲ್ಲ ಅಂತ ಕಂಡುಹಿಡಿದು ದೆನ್ ರಿಸರ್ಚ್ ಹ್ಯಾಸ್ ಗಾನ್ ಆನ್ ಫಾರ್ ಸೋ ಲಾಂಗ್ ಆ್ಯಂಡ್ ವಿ ಡೋಂಟ್ ಹ್ಯಾವ್ smallpox.